ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಬ್ಯಾಕ್ ಟು ಕೊಡೈಕೆನಲ್. ಡೇ 2 ಅಲ್ಲಿ ನಾವು ಏನೇನ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇಲ್ಲಿ ನೀವು ನೋಡ್ತಾ ಇರೋದು ಅಪ್ಪರ್ ಲೇಕ್ ವ್ಯೂ ಪಾಯಿಂಟ್ ಅಂತ ಆನ್ ದ ವೇ ರೋಡ್ ಸೈಡ್ ಅಲ್ಲಿ ಇದೆ. ಎಷ್ಟು ಬ್ಯೂಟಿಫುಲ್ ಅಂಡ್ ಸಿನಿಕ್ ಆಗಿದೆ ಅಲ್ವಾ? ಇದು ಗುನಾ ಕೇವ್. ಎಂಟ್ರಿ ಪಾಯಿಂಟ್ ಇಂದ 10 to 15 ಮಿನಿಟ್ಸ್ ವಾಕ್ ಮಾಡಬೇಕು. ಗುನಾ ಕೇವ್ ಕಮ್ಸ್ ಅಂಡರ್ ಕೊಡೈಕೆನಲ್ ವೈಲ್ಡ್ ಲೈಫ್ ಸೆಂಚುರಿ ಅಂಡ್ ಇದು ಡೇಂಜರಸ್ ಜಾಗ. ಇಲ್ಲಿ ಫೆನ್ಸ್ ಕವರೇಜ್ ಮಾಡಿದ್ದಾರೆ, ಅದರಿಂದ ನಾವು ಹೊರಗೆ ಹೋಗಬಾರ್ದು. 2012 ಇಂದ ಗುನಾ ಕೇವ್ ಅಲ್ಲಿ ಟ್ರಕ್ಕಿಂಗ್ ಅನ್ನ ಸ್ಟಾಪ್ ಮಾಡಿದ್ದಾರೆ. ಮಂಜುಮೆಲ್ ಬಾಯ್ಸ್ ಮತ್ತು ಗುನಾ ಮೂವಿ ಇಲ್ಲೇ ಶೂಟಿಂಗ್ ಮಾಡಿದ್ದು. ಕೇವ್ ಒಳಗೆ ಎಂಟ್ರಿ ಇಲ್ಲ. ಇಲ್ಲಿ ನೋಡಿ, ಮರದ ರೂಟ್ಸ್ ಎಷ್ಟು ಡೀಪ್ ಆಗಿದೆ ಅಲ್ವಾ? ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಹಾಗೆ ಕ್ರೌಡ್ನು ತುಂಬಾನೇ ಇದೆ. ಇದು ಪೈನ್ ಫಾರೆಸ್ಟ್. ಇಲ್ಲಿ ತುಂಬಾನೇ ಗಾಳಿ ಮತ್ತು ಚಳಿ ಇತ್ತು. ಇಲ್ಲಿ ಫೋಟೋ ಶೂಟ್ ಮಾಡ್ತಾರೆ. ಇಲ್ಲಿ ಫೋಟೋ ತೆಗೆಸ್ಕೊಳ್ಬಹುದು. ಪ್ರೈಸ್ ರೀಸನೇಬಲ್ ಆಗಿದೆ. ಅಲ್ಲಿಯೇ ಫೋಟೋನ ಪ್ರಿಂಟ್ ಮಾಡಿ ಕೊಡ್ತಾರೆ. ಬ್ಯೂಟಿಫುಲ್ ಪೈನ್ ಫಾರೆಸ್ಟ್ ಅಲ್ಲಿ ಫೋಟೋ ವಿಡಿಯೋ ಶೂಟ್ ಮಾಡ್ಕೊಳ್ಳಿಕ್ಕೆ ಒಂದೊಳ್ಳೆ ಜಾಗ ಅಂತ ಹೇಳ್ಬೋದು. ದಟ್ಟವಾಗಿರುವ ಕಾಡಿನ ಮಧ್ಯೆ ವಾಕ್ ಮಾಡುವ ಖುಷಿನೇ ಬೇರೆ ಅಲ್ವಾ? ಬ್ಯೂಟಿಫುಲ್ ಪೈನ್ ಫಾರೆಸ್ಟ್ ಅಲ್ಲಿ ನೀವು ಹಾರ್ಸ್ ರೈಡಿಂಗ್ ಕೂಡ ಮಾಡಬಹುದು. ಇದು ಮಾಯಿರ್ ಪಾಯಿಂಟ್. ನಾವು ಈ ಪಾಯಿಂಟ್ಗೆ ಮಧ್ಯಾಹ್ನ ಹೊತ್ತಿಗೆ ರೀಚ್ ಆಗಿದ್ವಿ. ಫುಲ್ ಕ್ಲೌಡ್ ಕವರ್ ಆಗಿತ್ತು, ಏನೂ ಕಾಣಿಸ್ತಿರ್ಲಿಲ್ಲ. ಚಳಿ ಮತ್ತು ಗಾಳಿ ತುಂಬಾನೇ ಇತ್ತು. ಇಲ್ಲಿ ರಿಲ್ಯಾಕ್ಸ್ ಮಾಡಲಿಕ್ಕೆ ಬೆಂಚಸ್ಗಳಿವೆ, ವಾಕಿಂಗ್ ಟ್ರ್ಯಾಕ್ ಕೂಡ ಇದೆ ಅಂಡ್ ಒಂದು ವಾಚ್ ಟವರ್ ಕೂಡ ಇದೆ. ನಾವು ಅಲ್ಲಿಂದ ಗ್ರೀನರಿ ಮತ್ತು ಬೆಟ್ಟನ ನೋಡ್ಬೋದು, ಆದ್ರೆ ನಮ್ಗೆ ಫುಲ್ ಕ್ಲೌಡ್ ಕವರ್ ಆಗಿದ್ರಿಂದ ಏನೂ ಕಾಣಿಸ್ಲಿಲ್ಲ. ಮಿಡ್ಲಲ್ಲಿ ಒಂದು ಸಣ್ಣ ಸ್ನಾಕ್ಸ್ ಬ್ರೇಕ್ ತಗೊಂಡ್ವಿ. ಆ ಚಳಿನಲ್ಲಿ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಇದು ಕೋಕರ್ಸ್ ವಾಕ್. ಕೊಡೈಕೆನಲ್ನ ತುಂಬಾ ಫೇಮಸ್ ಆಗಿರುವಂತ ಜಾಗ. ಇಲ್ಲಿ ಸನ್ರೈಸ್ ಮತ್ತು ಸನ್ಸೆಟ್ ನೋಡ್ಲಿಕ್ಕೆ ಬರ್ತಾರೆ. ನಾವು ಇಲ್ಲಿ ಬಂದಾಗ ಫುಲ್ ಕ್ಲೌಡ್ ಕವರ್ ಆಗಿತ್ತು, ತುಂಬಾನೇ ಚಳಿ ಮತ್ತು ಗಾಳಿ ಇತ್ತು. ಇಲ್ಲಿ ಎಂಟ್ರಿ ಪಾಯಿಂಟ್ ಇಂದ ಎಕ್ಸಿಟ್ ಪಾಯಿಂಟ್ಗೆ 1 ಕಿಲೋಮೀಟರ್ ಇರಬಹುದು, ಆದ್ರೆ ಇದು ವರ್ತ್ ಇಟ್ ಅಂತ ಅನ್ಸುತ್ತೆ. ಹೀಗೆ ಒಂದ್ ಸೈಡ್ ಅಲ್ಲಿ ಶಾಪ್ಸ್ ಇರುತ್ತೆ. ಕೋಕರ್ಸ್ ವಾಕ್ ಇಂದ ಸಿಟಿ ವ್ಯೂ ಕಾಣಿಸುತ್ತೆ, ಅದೇ ಕ್ಲೌಡ್ ಕವರ್ ಆಗಿದ್ರಿಂದ ಅಷ್ಟೊಂದು ಕ್ಲಿಯರ್ ಆಗಿ ನಮ್ಗೆ ಕಾಣಿಸ್ತಿರ್ಲಿಲ್ಲ.
ಇದು ಕೋಕರ್ಸ್ ವಾಕ್ನ ಎಕ್ಸಿಟ್ ಪಾಯಿಂಟ್ ಅಲ್ಲಿ ಇದ್ದಂತ ಒಂದು ಶಾಪ್. ಇಲ್ಲಿ ಗಿಫ್ಟ್ ಐಟಮ್ಸ್ ತುಂಬಾ ಚೆನ್ನಾಗಿತ್ತು. ಇದು ಬ್ರೈಂಟ್ ಪಾರ್ಕ್. ಇದು ತುಂಬಾ ದೊಡ್ಡ ಪಾರ್ಕ್. ನೀವು ಫುಲ್ ಗ್ರೀನರಿ ನೋಡ್ಬೋದು. ಅಲ್ಲಲ್ಲಿ ಹೂಗಳು ತುಂಬಾ ಚಂದ ಕಾಣ್ತಾ ಇತ್ತು. ಈಗ ಪ್ರೂನಿಂಗ್ ಸೀಸನ್, ಸೊ ರೋಸ್ ಇರಲಿಲ್ಲ. ಮಾರ್ಚ್, ಏಪ್ರಿಲ್, ಮೇ ಸೀಸನ್ ಅಲ್ಲಿ ರೋಸ್ ಗಾರ್ಡನ್ ತುಂಬಾನೇ ಚಂದ ಇರುತ್ತಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.